ವೆಲ್ಕಮ್ ಟು ವಿ ಎಸ್ ಕೆ ಕಾರ್ಸ್. ನಾವಿವಾಗ ಕಾರ್ ಮ್ಯಾಕ್ಸಲ್ಲಿದ್ದೀವಿ. ಮೊದಲನೇದಾಗಿ ಜೀಪ್ ಕಂಪಾಸ್ನ ತೋರಿಸ್ತಾ ಇದ್ದೀವಿ. 2017 ಮಾಡಲ್ ಇದು. ಸಿಂಗಲ್ ಓನರು. 15,50,000 ಕೋಟ್ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು ಇಂಟೀರಿಯರ್ಸ್ನ ಎಷ್ಟು ಚೆನ್ನಾಗಿದೆ ಅಂತ. ಈ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ನಿಮಗೆ ಇಂಡಿವಿಜುವಲ್ ಆಗಿ ಒಂದೊಂದು ಕಾರ್ದು ಡೀಟೇಲ್ಸ್ ಬೇಕು ಅಂತಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕಾರ್ ಮ್ಯಾಕ್ಸ್ ಅವ್ರದ್ದು ನಂಬರ್ ಕೊಟ್ಟಿರ್ತೀನಿ. ಅವ್ರಿಗೆ ನೀವು ಮೆಸೇಜ್ ಮಾಡ್ಬೋದು. ಅವ್ರು ನಿಮಗೆ ಇನ್ ಡೀಟೇಲಾಗಿ ಏನೇನು ಬೇಕು ಅಂತ ನೀವು ಹೇಳಿದ್ರೆ ಅವರು ಡೀಟೇಲಾಗಿ ಕಳಿಸ್ಕೊಡ್ತಾರೆ ಯಾವ ವೆಹಿಕಲ್ ಬೇಕು ಅಂತ. ಮತ್ತು ನೋಡ್ಬೋದು ನೀವು, ಇದು ಚೆನ್ನಾಗಿರೋಂಥ ವೆಹಿಕಲ್ಲು, ಮಿಂಟ್ ಕಂಡೀಷನಲ್ಲಿದೆ ಅಂತಲೇ ಹೇಳ್ಬೋದು. ಸಿಂಗಲ್ ಓನರ್ ಆಗಿರೋದ್ರಿಂದ ತುಂಬ ಕಮ್ಮಿ ಓಡಿದೆ. ನೋಡಿ, ಜೀಪ್ ಕಂಪಾಸ್ ಇದು. ಯಾರಾದರೂ ಜೀಪ್ ಕಂಪಾಸ್ ಲವರ್ಸ್ ಇದ್ದರೆ ಅವರಿಗೆ ಬೆಸ್ಟ್ ಸೂಟಬಲ್ ಕಾರ್ ಅಂತಲೇ ಹೇಳ್ಬೋದು. ಇನ್ನೊಂದು ಲೇಟೆಸ್ಟ್ ವೆನ್ಯೂ ಇದೆ ನೋಡಿ. ಈ ವೆನ್ಯೂ ರೆಡ್ ಕಲರ್, ಚೆರಿ ರೆಡ್ ಕಲರಲ್ಲಿದೆ. ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದೆ. ನಾನು ಇದ್ರದ್ದು ಪ್ರೈಸ್ನ ತೋರಿಸ್ತೀನಿ ಈ ವಿಡಿಯೋದಲ್ಲಿ. 2019 ಸಿಂಗಲ್ ಓನರು, ಬರೀ 39,000 ಓಡಿದೆ. 11,25,000 ಕೋಟ್ ಮಾಡ್ತಾಯಿದ್ದಾರೆ. ನಮ್ಮ ವಿ ಎಸ್ ಕೆ ಕಾರ್ಸ್ ಚಾನಲ್ ಕಡೆಯಿಂದ ಬಂದರೆ ಬಿಗ್ ಡಿಸ್ಕೌಂಟ್ ಇರುತ್ತೆ. ನೀವು ಅವ್ರಿಗೆ ಕಾಲ್ ಮಾಡಬೇಕಾದಾಗ ಮೆನ್ಷನ್ ಮಾಡಿ ಹೇಳಿ, ವಿ ಎಸ್ ಕೆ ಕಾರ್ಸ್ ಚಾನಲ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದಿದ್ದೀವಿ ಅಂತ. ಒಳ್ಳೆ ಡಿಸ್ಕೌಂಟಲ್ಲಿ ಮಾಡಿಕೊಡ್ತಾರೆ. ಇಂಟೀರಿಯರ್ಸ್ನ ನೋಡ್ಬೋದು ನೀವು ವಿಡಿಯೋದಲ್ಲಿ. ಕೆಲವೊಂದು ಕಾರ್ಸ್ ಲಾಕ್ ಆಗಿರುತ್ತೆ, ಕೆಲವೊಂದು ಕಾರ್ಸ್ ಲಾಕ್ ಆಗಿಲ್ಲದೆ ಇರೋ ಕಾರ್ಸ್ನ ಇಂಟೀರಿಯರ್ ತೋರಿಸ್ತೀನಿ. ಕೆಲವೊಂದು ಕಾರ್ಸ್ ಲಾಕ್ ಆಗಿರೋ ಕಾರ್ಸ್ ಇಂಟೀರಿಯರ್ ತೋರ್ಸೋಕ್ಕಾಗಲ್ಲ. ನೀವು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಆಗಲೇ ಹೇಳ್ದಂಗೆ ನಂಬರ್ನ ಕೊಟ್ಟಿರ್ತೀನಿ. ಆ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ಅವರು ಇನ್ ಡೀಟೇಲ್ ನಿಮಗೆ ವೀಡಿಯೋಸು, ಇಂಟೀರಿಯರ್ಸ್, ಫೋಟೋ ಎಲ್ಲ ಕಳಿಸ್ಕೊಡ್ತಾರೆ. ಇನ್ನೊಂದು i10 ಗ್ರ್ಯಾಂಡ್ ಇದೆ, ಬನ್ನಿ ನೋಡೋಣ. i10 ಗ್ರ್ಯಾಂಡ್ ಇದು 2014 ಸಿಂಗಲ್ ಓನರು, ಪೆಟ್ರೋಲು. 5,25,000 ಕೋಟ್ ಮಾಡ್ತಾಯಿದ್ದಾರೆ. ನೀಟ್ ಆ್ಯಂಡ್ ಕ್ಲೀನ್ ಕಾರ್ಸ್ನ ನೀವು ಕಾರ್ ಮ್ಯಾಕ್ಸಲ್ಲಿ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಮತ್ತು ಇದ್ರದ್ದು ಬ್ಯಾಕ್ ಪ್ರೊಫೈಲು ನೋಡ್ಬೋದು ನೀವು. ಸ್ವಲ್ಪ ಸ್ಪೇಸ್ ಇದೆ, ಹಂಗಾಗಿ ನಾನು ಬ್ಯಾಕ್ ಪ್ರೊಫೈಲ್ನ ತೋರಿಸ್ತಾ ಇದ್ದೀನಿ. ನೀಟ್ ಆ್ಯಂಡ್ ಕ್ಲೀನಲ್ಲಿದೆ ವೆಹಿಕಲ್ಲು. ಒಂದು ಸ್ಕ್ರ್ಯಾಚಸ್, ಒಂದು ಡೆಂಟ್ ಕೂಡ ಇಲ್ಲ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲ ಕಾರ್ಸು. ಇಲ್ಲಿ ಒಂದು ಆಲ್ಮೋಸ್ಟ್ 50 to 60 ಕಾರ್ಸ್ ಕಲೆಕ್ಷನ್ಸ್ ಇದೆ. ನಾನು ಎಲ್ಲ ಕಾರ್ ಕಲೆಕ್ಷನ್ಸ್ನು ಇನ್ ಡೀಟೇಲಾಗಿ ನಿಮಗೆ ತೋರಿಸ್ಕೊಡ್ತೀನಿ. ಮತ್ತು ಬನ್ನಿ, ಯಾರಾದರೂ ಬಲೆನೋ ಮತ್ತು i20 ಹುಡುಕ್ತಾ ಇದ್ದರೆ ನೋಡ್ಬೋದು. ಬಲೆನೋ ಇದೆ ನೋಡಿ, ಲೇಟೆಸ್ಟ್ ಇದು. ಲೇಟೆಸ್ಟ್ ಬಲೆನೋ ಇದೆ. ತುಂಬ ನೀಟ್ ಆ್ಯಂಡ್ ಕ್ಲೀನಾಗೇ ಇಟ್ಟಿದ್ದಾರೆ ವೆಹಿಕಲ್ನ. 8,15,000 ಕೋಟ್ ಮಾಡ್ತಾಯಿದ್ದಾರೆ. 2022 ಮಾಡಲು, ಝೆಲ್ಟಾ ಮಾಡಲು, ಪೆಟ್ರೋಲು. ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದೆ ಅಂತಲೇ ಹೇಳ್ಬೋದು. ಒಳ್ಳೆ ವರ್ಷನ್ ಕಾರ್ ಇದು. ನೋಡ್ಬೋದು, ಎಲ್ಲೂ ಒಂದು ಸ್ಕ್ರ್ಯಾಚಸ್ ಕೂಡ ಇಲ್ಲ. ಶೋರೂಮಲ್ಲಿರೋ ಅಂಥ ವೆಹಿಕಲ್ ಥರನೇ ಕಾಣಿಸ್ತಾ ಇದೆ ನನಗಂತೂ ನೋಡೋಕ್ಕೆ. ಮತ್ತು ಇಂಟೀರಿಯರ್ಸ್ ನಿಮಗೆ ತೋರ್ಸೋಕ್ಕೆ ಇದು ಕೂಡ ಲಾಕ್ ಆಗಿದೆ. ಮಾರುತಿ ಸೆಲೆರಿಯೋ ಇದೆ ನೋಡ್ಬೋದು ಫ್ರೆಂಡ್ಸ್ ನೀವು. ಮಾರುತಿ ಸೆಲೆರಿಯೋ ಒಂದಿದೆ. ಇದು 2013 ಮಾಡಲ್ಲು, 76,000 ಓಡಿದೆ. 4,80,000 ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿದೆ ವೆಹಿಕಲ್ಲು. ಸಿಂಗಲ್ ಓನರು, ಲೆಸ್ ಮೇಂಟೆನೆನ್ಸ್ ಕಾಸ್ಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಇಂಟೀರಿಯರ್ಸು ಮತ್ತು ಎಕ್ಸ್ಟೀರಿಯರ್ಸು. VXI ಮಾಡಲ್ ಇದು. ಸಿಂಗಲ್ ಓನರ್, ಬ್ಯಾಂಗ್ಳೂರು ರಿಜಿಸ್ಟ್ರೇಷನು. ಶಾರ್ಟ್ ಆ್ಯಂಡ್ ಸ್ವೀಟಾಗಿದೆ ಅಂತಲೇ ಹೇಳ್ಬೋದು ಈ ಕಾರು. ಮತ್ತು ಇನ್ನೂ ಒಂದು i10 ಗ್ರ್ಯಾಂಡ್ ಡೀಸೆಲ್ ಸ್ಪೋರ್ಟ್ಸ್ ಇದೆ ನೋಡ್ಬೋದು ನೀವು. i10 ಗ್ರ್ಯಾಂಡು ನೋಡ್ಬೋದು, ನೀಟ್ ಆ್ಯಂಡ್ ಕ್ಲೀನಾಗಿದೆ. ಇದುವೇ ಅನ್ಟಚ್ ಗಾಡಿ ಅಂತಲೇ ಅನಿಸುತ್ತೆ. ತುಂಬ ಕ್ಲಾರಿಟಿ ಇದೆ ಈ ವೆಹಿಕಲ್ಲು. ನೋಡ್ಬೋದು ನೀವು. ಇದು ಜಸ್ಟ್ 2018 ಮಾಡಲ್ಲು, ಬರೀ 76,000 ಓಡಿದೆ. 5,80,000 85,000 ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ. ಸಿಂಗಲ್ ಓನರ್ ಕಾರ್ ಇದು. ಬಾಡಿ ಲೈನ್ ಎಲ್ಲ ನೋಡ್ಬೋದು. ಸ್ವಲ್ಪ ಜಾಗ ಇರಲಿಲ್ಲ, ಹಂಗಾಗಿ ಆ ಕಡೆ ಹೋಗೋಕ್ಕಾಗಲಿಲ್ಲ. ಬಟ್ ಎಷ್ಟಾಗುತ್ತೋ ಅಷ್ಟು ನಾನು ನಮ್ಮ ವ್ಯೂವರ್ಸ್ಗೆ ತೋರಿಸ್ತೀನಿ. ವೆಂಟೋ ಇದೆ ನೋಡ್ಬೋದು, 70,000 ಓಡಿರೋ ಅಂಥದ್ದು. 2013 ಮಾಡಲ್ಲು, 5,25,000 ಕೋಟ್ ಮಾಡ್ತಾಯಿದ್ದಾರೆ. ಬ್ಯಾಂಗ್ಳೂರು ರಿಜಿಸ್ಟ್ರೇಷನು, ಸಿಂಗಲ್ ಓನರು. ಮಿಂಟ್ ಕಂಡೀಷನಲ್ಲಿದೆ ಅಂತಲೇ ಹೇಳ್ಬೋದು. ಎಷ್ಟು ಬಿಸಿಲಿಗೆ ತುಂಬ ಚೆನ್ನಾಗಿ ಗ್ಲೋ ಕೊಡ್ತಾಯಿದೆ. ಈ ಕಲರು ಚೆನ್ನಾಗಿದೆ ಅಂತ ಅಂದ್ಕೋತೀನಿ. ಬನ್ನಿ, ಮತ್ತು ಇನ್ನೊಂದು i10 ಅಯಾನಿಸ್ ಒಂದಿದೆ ನೋಡ್ಬೋದು ನೀವು. ಇದು ಸೇಮ್, ಸ್ವಲ್ಪ ಡಿಫ್ರೆಂಟ್ ಕಲರ್ ಇದು. ಇದು 2020 ಮಾಡಲ್, ಸಿಂಗಲ್ ಓನರು. 7 lakhs ಕೋಟ್ ಮಾಡ್ತಾಯಿದ್ದಾರೆ. ಪೆಟ್ರೋಲ್ ವೇರಿಯಂಟು. 29,000 ಕಿಲೋಮೀಟರ್ಸ್ ಅಷ್ಟೇ ಓಡಿದೆ. ಗಾಡಿ ಮಾತ್ರ ಕ್ಲಾಸಿಕ್ಕಾಗಿದೆ ನೋಡ್ಬೋದು ನೀವು. ಎಷ್ಟು ನೀಟಾಗಿದೆ ಅಂದರೆ ಈ ಕಾರ್ ಮ್ಯಾಕ್ಸ್ ಅಲ್ಲಿ ಮಾತ್ರ ತುಂಬ ಚೆನ್ನಾಗಿರೋ ಅಂಥ ಕಾರ್ಗಳನ್ನ ಮಾತ್ರ ಇವರು
ಪ್ರಿಫರ್ ಮಾಡಿ ನಿಲ್ಸ್ಕೊತಾ ಇದ್ದಾರೆ. ಹಂಗಾಗಿ ಯಾವುದೇ ಒಂದು ಕಾರ್ ನೋಡ್ಬೋದು ನೀವು, ಎಲ್ಲ ಆಕ್ಸಿಡೆಂಟ್ ಫ್ರೀ ಮತ್ತು ವ್ಯಾರಂಟಿ ಗ್ಯಾರಂಟಿ ಇರೋಂಥ ಕಾರ್ಸೇ. ಇನ್ನೊಂದು ಫೋರ್ಡ್ ಫಿಗೋ ಇದೆ ನೋಡ್ಬೋದು, ಫೋರ್ಡ್ ಆಸ್ಪೆರೈನ್ ಇದೆ ನೋಡ್ಬೋದು ನೀವು. ಇದು 2015 ಡೀಸಲ್ಲು, ಸಿಂಗಲ್ ಓನರು, 85,000 ಓಡಿದೆ. 5,65,000 ಕೋಟ್ ಮಾಡ್ತಾಯಿದ್ದಾರೆ. ಮತ್ತು ಇದು ಸೆಡಾನ್ ವೆಹಿಕಲ್ ಅಂತಲೇ ಹೇಳ್ಬೋದು. ಸ್ವಿಫ್ಟ್ ಡಿಸೈರ್ ಥರ ಇದೆ. ಹಿಂದ್ಗಡೆ ಡಿಕ್ಕಿ ಕೂಡ ಇದೆ. ಫೋರ್ಡ್ ಫಿಗೋಗೆ ಡಿಕ್ಕಿ ಬರಲ್ಲ, ಇದಕ್ಕೆ ಡಿಕ್ಕಿ ಕೂಡ ಇದೆ. ಲಗೇಜ್ ಇಟ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ತುಂಬ ಬೂಟ್ ಸ್ಪೇಸು ತುಂಬ ದೊಡ್ಡದಾಗಿರೋ ಅಂಥ ವೆಹಿಕಲ್ ಇದು. ನೋಡ್ಬೋದು ನೀವು ಇಲ್ಲಿ ಲಗೇಜ್ ಇಟ್ಕೊಳ್ಳೋಕ್ಕೆ ನಮಗೆ ನೀಟಾಗಿ ಇರೋ ಅಂಥ ಕಾರು. ಇನ್ನೊಂದು WRV ಇದೆ, ಹೋಂಡಾ WRV ಇದು ಬಂದ್ಬಿಟ್ಟು 8,25,000 ಕೋಟ್ ಮಾಡ್ತಾಯಿದ್ದಾರೆ. 2018 ಡೀಸಲ್ಲು, ಸಿಂಗಲ್ ಓನರ್ ಕಾರು. ಕಾರ್ಮ್ಯಾಕ್ಸ್ ಅವರು ಬರೀ ಸಿಂಗಲ್ ಓನರ್ ಕಾರು, ಮ್ಯಾಕ್ಸಿಮಮ್ ಸಿಂಗಲ್ ಓನರ್ ಕಾರ್ಸೇ ನಾನಂತೂ ನೋಡ್ತಾ ಇರೋದು. ಕಾರ್ಮ್ಯಾಕ್ಸ್ ಅವರು ತುಂಬ ಚೆನ್ನಾಗಿರೋಂಥ ಕಾರ್ಸ್ನ ಮಾತ್ರ ತೊಗೊಂಡು ಹಾಕ್ಕೊಂಡಿದ್ದಾರೆ. ಒಳಗಡೆನೂ ಅಷ್ಟೇ, ಇಂಟೀರಿಯರ್ಸು ಎಷ್ಟು ಪ್ರೀಮಿಯಮ್ಮಾಗಿ ಇದೆ ಅಂತ ನೀವು ನೋಡ್ಬೋದು. ಇದರಲ್ಲಿ ಸನ್ರೂಫ್ ಕೂಡ ಇದೆ. ಟಾಪ್ ಎಂಡ್ ವೇರಿಯಂಟ್ ಇದು. ಮತ್ತು ಇನ್ನೂ ಸ್ವಿಫ್ಟು ಕೂಡ ಇದೆ. 2015 ಮಾಡೆಲ್ ಸ್ವಿಫ್ಟ್ ಇದು. ನೀಟ್ ಆ್ಯಂಡ್ ಕ್ಲೀನ್ ಅಂತಲೇ ಹೇಳ್ಬೋದು. ಯಾವುದಾದ್ರೂ ವೆಹಿಕಲ್ ನೋಡ್ಬೋದು ನೀವು ಇಲ್ಲಿ ಬಂದು. ನೀವು ಒಂದು ಸತಿ ನೋಡಿ, ನೀವು ವಿಸಿಟ್ ಮಾಡಿ. ನೀವು ಬೈ ಮಾಡ್ತಿರೋ ಇಲ್ವೋ ಬಂದು ವಿಸಿಟ್ ಮಾಡಿ ನಮ್ಮ ಕಾರ್ಮ್ಯಾಕ್ಸ್ ಶೋರೂಮ್ಗೆ. ಕ್ವಾಲಿಟಿ ಕಾರ್ಸ್ ಮಾತ್ರ ತುಂಬ ಇದೆ. ಇದು 2014 ಮಾಡಲು, VDI, ಸಿಂಗಲ್ ಓನರು, 78,000 ಓಡಿದೆ. 5,85,000 ಕೋಟ್ ಮಾಡ್ತಾಯಿದ್ದಾರೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿರೋ ಅಂಥ ಕಾರ್ ಅಂತ. ಇದು ನೀಟಾಗಿದೆ ನೋಡಿ. ಬಾಡಿ ಲೈನ್ ಅಂತೂ ಬ್ಯಾಂಗ್ಳೂರು ರಿಜಿಸ್ಟ್ರೇಷನ್ ಅನ್ಕೋತೀನಿ. ಮತ್ತು ನೋಡ್ಬೋದು, ಯಾವುದೇ ಒಂದು ವೆಹಿಕಲ್ ಆದರೂ ಅಷ್ಟೇ ಇವ್ರ ಹತ್ರ ಇಂಟೀರಿಯರ್ಸ್ ಅಂತೂ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಹಂಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ, ಕಾರ್ಮ್ಯಾಕ್ಸಲ್ಲಿ ಬಂದು ತಗೊಳ್ಳಿ ವೆಹಿಕಲ್ನ. ಅವರು ನಮ್ಮ VSK ಕಾರ್ಸ್ ಚಾನಲ್ ಕಡೆಯಿಂದ ಬಂದ್ರಂತೂ ನಿಮಗೆ ಬಿಗ್ ಆಫರ್ ಕೊಡ್ತಾರೆ. ನೀವು ಅವ್ರಿಗೆ ಹೇಳಿ VSK ಕಾರ್ಸ್ ಚಾನಲ್ ಕಡೆಯಿಂದ ಅಂತ. 2019 ಮಾಡೆಲ್ ಸಿಂಗಲ್ ಓನರ್ ಡೀಸೆಲ್ ಜೀಪ್ ಕಂಪಾಸ್ ಇದು. ಜೀಪ್ ಕಂಪಾಸ್ ನೋಡ್ಬೋದು ನೀವು ಎಷ್ಟು ಲಕ್ಸುರಿ ಆಗಿದೆ ಅಂತ. ಇದರಲ್ಲೂ ವೇರಿಯಂಟ್ಸ್ ಬರುತ್ತೆ ತುಂಬ. ಇದು ಟಾಪ್ ಎಂಡ್ ವೇರಿಯಂಟು, ಬಟನ್ ಸ್ಟಾರ್ಟ್ ಇರೋದೆಲ್ಲ ಟಾಪ್ ಎಂಡ್ ವೇರಿಯಂಟು. ಇಂಟೀರಿಯರ್ಸ್ ಮಾತ್ರ ಯಾವುದೋ ಫಾರಿನ್ ಕಾರ್ ನೋಡ್ದಂಗೆ ಆಗ್ತಾಯಿದೆ, ಅಷ್ಟು ಲಕ್ಸುರಿ ಫೀಲ್ ಕೊಡ್ತಾಯಿದೆ. ಕ್ವಾಲಿಟಿ ಕಾರ್ ಅಂತಲೇ ಹೇಳ್ಬೋದು. ಮಾತ್ರ ಅಲ್ಟಿಮೇಟ್ ಕಾರ್. ಮತ್ತು ಇನ್ನೊಂದು ಹೋಂಡಾ ಸಿಟಿ ಇದೆ ನೋಡ್ಬೋದು ನೀವು. ಇದು ಅಷ್ಟೇ ತುಂಬ ಚೆನ್ನಾಗಿರೋಂಥ ಕಾರು, ವೆಲ್ ಮೇಂಟೈನ್ಡ್, ನೀಟ್ ಆ್ಯಂಡ್ ಕ್ಲೀನ್ ಕಾರು. ಮತ್ತು ನಿಮಗೆ ಇದು ಹೋಂಡಾ ಸಿಟಿ ಒಳ್ಳೆ ಮೈಲೇಜ್ ಇದೆ. ಅಫಿಷಿಯಲ್ಸ್ಗಳು ಜಾಸ್ತಿ ಇದನ್ನೇ ಪ್ರಿಫರ್ ಮಾಡೋದು. ಹಂಗಾಗಿ ಹೋಂಡಾ ಸಿಟಿ ಮಾರ್ಕೆಟಲ್ಲಿ ಸ್ವಲ್ಪ ರೇಟ್ ಡಿಮ್ಯಾಂಡಿಂಗ್ ಪ್ರೈಸಲ್ಲಿದೆ. ಮತ್ತು ಕಾರ್ ಮಾತ್ರ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ನೋಡ್ಬೋದು, ಎಲ್ಲೇ ಯಾವುದೇ ಸ್ಕ್ರ್ಯಾಚಸ್ ಕೂಡ ಇಲ್ಲ. 4,80,000 ಕೋಟ್ ಮಾಡ್ತಾಯಿದ್ದಾರೆ. ಸೆಕೆಂಡ್ ಓನರ್, 70,000 ಕಿಲೋಮೀಟರ್ಸ್ ಓಡಿದೆ. 2015 ಅಂತ ಅನ್ಕೋತೀನಿ. ನೀವು ಯಾವುದೇ ಒಂದು ಕಾರ್ದು ಏನಾದರೂ ಮಿಸ್ಪ್ಲೇಸ್ ಆಗಿ ಡೀಟೇಲ್ ಆಗಿದ್ರೂ ನೀವು ಅವ್ರಿಗೆ ಕಾಲ್ ಮಾಡಿ ಇನ್ ಡೀಟೇಲ್ ಕೇಳಿದ್ರೆ ಅವ್ರು ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿಕೊಡ್ತಾರೆ. ನೋಡ್ಬೋದು ನೀವು. ಇನ್ನೊಂದು ವೆನ್ಯೂ ಕೂಡ ಇದೆ. ಲೇಟೆಸ್ಟ್ ಮಾಡಲ್ ಇದು, 2021 ಮಾಡಲ್ಲು. 11,50,000 ಕೋಟ್ ಮಾಡ್ತಾಯಿದ್ದಾರೆ. ಬರೀ 29,000 ಓಡಿದೆ. ನೀವು ಇಷ್ಟು ಕಮ್ಮಿ ಓಡಿರೋ ಅಂಥ ಕಾರ್ಗಳು ಮಾತ್ರ ಕಾರ್ಮ್ಯಾಕ್ಸಲ್ಲಿ ಒಂದೇ ಕಡೆ ನಾನಂತೂ ನೋಡ್ತಾ ಇರೋದು. ತುಂಬ ಕಡೆ ಹೋಗಿದ್ದೀನಿ, ಬಟ್ ಕಾರ್ಮ್ಯಾಕ್ಸಲ್ಲಂತೂ ತುಂಬ ಚೆನ್ನಾಗಿರೋ ಅಂಥ ಕಾರ್ಸ್ ಮಾತ್ರ, ಸೆಲೆಕ್ಟೆಡ್ ಕಾರ್ಸ್ನ ಇವರು ತಂದು ರೀಸೇಲ್ ಮಾಡ್ತಾಯಿದ್ದಾರೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ, ಒಂದೊಂದು ಗಾಡಿಗಿಂತ ಒಂದೊಂದು ಗಾಡಿ ಇದೆ. ಮತ್ತು ಇನ್ನು ಮುಂದೆ 2 ಕಿಯಾ ಇದೆ. ಅದು ಒಂದು ಬರೀ 1,500 ಕಿಲೋಮೀಟರ್ಸ್ ಓಡಿರೋ ಅಂಥ ಗಾಡಿ. ಅದನ್ನು ನಾನು ನಿಮಗೆ ಎಂಡ್ ಆಫ್ ದ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬಟ್ ನೋಡಿ, ಎಲ್ಲ ತುಂಬ ಕಮ್ಮಿ ಅಂದರೆ ಕಮ್ಮಿ ಓಡಿರೋ ಅಂಥ ಗಾಡಿ. ಇನ್ನೊಂದು ಸ್ವಿಫ್ಟ್ ಡಿಸೈರ್ ಕೂಡ ಇದೆ, ನೋಡ್ಬೋದು ನೀವು. ಬರೀ ಪೆಟ್ರೋಲ್ ಇದು. ಬರೀ 74,000 ಓಡಿದೆ. 5,25,000 ಕೋಟ್ ಮಾಡ್ತಾಯಿದ್ದಾರೆ. ಸ್ವಿಫ್ಟ್ ಡಿಸೈರ್ ಇದು. ಸ್ವಿಫ್ಟ್ ಅಲ್ಲ, ಸ್ವಿಫ್ಟ್ ಡಿಸೈರ್ ಇದು. ಪೆಟ್ರೋಲ್ ವೇರಿಯಂಟು. ಯಾರಾದರೂ ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ವೇರಿಯಂಟು ಹುಡುಕ್ತಾ ಇದ್ದರೆ ಇಲ್ಲೊಂದು ಸ್ವಿಫ್ಟ್ ಡಿಸೈರ್ ಇದೆ, ನೋಡ್ಬೋದು ನೀವು ಬಂದು. ಮತ್ತು ಇಂಟೀರಿಯರ್ಸು ಅಷ್ಟೇ ಲಕ್ಸುರಿಯಾಗಿ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಟಿದ್ದಾರೆ. ಮಾತ್ರ ಇಂಟೀರಿಯರ್ಸ್ ಅಂತೂ ತುಂಬ ಅಲ್ಟಿಮೇಟ್ ಆಗಿದೆ. ಎಲ್ಲ ಕಾರ್ಸು ನಾನು ತೆಗೆದು ನೋಡ್ತಾ ಇರೋ ಕಾರ್ಸ್ ಅಲ್ಟಿಮೇಟ್ ಆಗಿದೆ. ಇನ್ನೊಂದು ಟ್ರೈಬರ್ ಇದೆ ನೋಡಿ, ಇದು ಬರೀ 5,000 ಕಿಲೋಮೀಟರ್ಸ್ ಓಡಿದೆ. ಇಷ್ಟು ಕಮ್ಮಿ ಓಡಿರೋ ಅಂಥ ಟ್ರೈಬರ್ ಎಲ್ಲೂ ನೋಡಿಲ್ಲ ನಾನು. ಬರೀ 5,000 ಓಡಿದೆ.
ನೋಡ್ಬೋದು ನಮ್ಮ ವ್ಯೂವರ್ಸು ಇದು ಅಷ್ಟೇ ಅವರು ಚಾನ್ಸಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಚಾನಲ್ ಕಡೆಯಿಂದ ಬಂದರೆ ನೀವು ಅವರು ನಿಮಗೆ ಒಳ್ಳೆ ನೆಗೋಸಿಯೇಷನ್ ಪ್ರೈಸ್ ಮಾಡಿಕೊಡ್ತಾರೆ. ನೋಡ್ಬೋದು ಒಂದು ಸ್ಕ್ರ್ಯಾಚ್ ಇಲ್ಲ, ಒಂದು ಡೆಂಟ್ ಇಲ್ಲ, ಯಾವುದೇ ಥರ ಆಕ್ಸಿಡೆಂಟ್ ಇಲ್ಲ. ನೋಡಿ ಸಿಂಗಲ್ ಓನರು, 5000 ಕಿಲೋಮೀಟರ್ಸ್ ಓಡಿದೆ, 6,35,000 ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ. 2019 ಮಾಡಲ್ ಇದು. ಒಂದು ಸ್ಕ್ರ್ಯಾಚು ಇಲ್ಲ, ಬರೀ 5000 ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ನೀಟಾಗಿ ಕ್ಲೀನಾಗಿರೋ ಅಂಥ ಕಾರ್ ಇದು ಅಂತ. ಒಳ್ಳೆ ಕಾರ್ ಇದು ನೋಡ್ಬೋದು. ಇನ್ನೊಂದು ನೆಕ್ಸಾನ್ ಕೂಡ ಇದೆ. ಯಾರಾದರೂ ನೆಕ್ಸಾನ್ ಹುಡುಕ್ತಾ ಇದ್ದರೆ ತುಂಬ ಡಿಮ್ಯಾಂಡಿಂಗ್ ವೆಹಿಕಲ್ ಇದು. ಶೋರೂಮಲ್ಲಿ ಬುಕ್ಕಿಂಗ್ ಇದೆ. ಪೆಟ್ರೋಲ್ ವೇರಿಯಂಟು, 8,35,000 ಕೋಟ್ ಮಾಡ್ತಾಯಿದ್ದಾರೆ. ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಮ್ಯಾಗ್ವಿಲ್ ಕೂಡ, ಎಕ್ಸ್ಟ್ರಾ ಮ್ಯಾಗ್ವಿಲ್ ಕೂಡ ಇದೆ ಈ ವೆಹಿಕಲಲ್ಲಿ. ಇಂಟೀರಿಯರ್ಸ್ ಅಂತೂ ಆಸಮ್ ಆಗಿದೆ. ವೆಲ್ ಮೇಂಟೈನ್ಡ್ ಕಾರ್ ಅಂತಲೇ ಹೇಳ್ಬೋದು. ನೋಡಿ ನೀವು ಎಷ್ಟು ಕ್ಲೀನಾಗಿ, ನಿಮಗೆ ವೀಡಿಯೋದಲ್ಲೇ ಇಷ್ಟು ನೀಟಾಗಿ ಕಾಣಿಸ್ತಾ ಇದೆ. ನೀವು ಲೈವಾಗಿ ಬಂದು ನೋಡಿದ್ರೆ ನೀವು ತಗೊಂಡೇ ಹೋಗ್ತೀರಾ ಅನಿಸುತ್ತೆ ನನಗೇನೋ. ಹಂಗಾಗಿ ಯಾರಾದರೂ ಕ್ರೇಜ್ ಇರೋರು, ನೆಕ್ಸಾನ್ ಹುಡುಕ್ತಾ ಇರೋರು, ಒಳ್ಳೆ ಸೂಪರ್ ನೆಕ್ಸಾನ್ ಇದೆ, ಇಲ್ಲಿ ಬಂದು ನೋಡ್ಬೋದು. ಮತ್ತು i20 ಕೂಡ ಇದೆ. ಓಲ್ಡ್ ಮಾಡಲ್ ಇದು, ಸ್ವಲ್ಪ 2011 ಟು 15 ತನಕ ಬಂದಿರೋಂಥ ಮಾಡಲ್ ಇದು. 2013 ಮಾಡಲು, 5,35,000 ಕೋಟ್ ಮಾಡ್ತಾಯಿದ್ದಾರೆ. ಡೀಸೆಲ್ ವೇರಿಯಂಟು. ಬರ್ಬೋದು ನೀವು ಕಾರ್ ಮ್ಯಾಕ್ಸ್ಗೆ ಒಂದು ವಿಸಿಟ್ ಮಾಡಲೇಬೇಕು ನೀವು. ಇಷ್ಟು ಕಾರ್ ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿರೋಂಥ ಕಾರ್ ಕಲೆಕ್ಷನ್ಸ್ ಕೂಡ ಇದೆ. ಇನ್ನೊಂದು ಬಲಿನೋ ಇದೆ, 7,75,000 ಕೋಟ್ ಮಾಡ್ತಾಯಿದ್ದಾರೆ. ಡೀಸೆಲ್ಲು ಆಲ್ಫಾ ಸಿಂಗಲ್ ಓನರು. ಕಮ್ಮಿ ಓಡಿರೋಂಥ ಕಾರ್ಗಳಂತೂ ನಾನು ಇಲ್ಲೇ ನೋಡ್ತಾ ಇರೋದು. ನೋಡ್ಬೋದು ನೀವು, ಮೈಸೂರು ಕಾರ್ ಇದು. ನಂಬರ್ ಕೂಡ ತುಂಬ ಚೆನ್ನಾಗಿದೆ, MD8091. ನೀವು ಏನೇ ಒಂದು ಡೀಟೇಲ್ ಇದ್ದರೂ ಚೆಕ್ ಮಾಡ್ಕೋಬೋದು. ಮತ್ತು ಒಂದು ಹೊಂಡೈ i20 ಆಸ್ಟಾ ಇದೆ, ನ್ಯೂ ಶೇಪು, 2022 ಮಾಡಲ್ ಇದು. ಇದು ಕೂಡ ಚಾನ್ಸಲ್ಲಿದೆ ಅಂತಲೇ ಹೇಳ್ಬೋದು. ನೋಡ್ಬೋದು ನೀವು ಎಷ್ಟು ಲಕ್ಸುರಿಯಾಗಿದೆ. ಹೊಸ ಕಾರ್ ಥರ, ಹೊಸ ಕಾರ್ ಥರ ಅಲ್ಲ, ಹೊಸ ಕಾರ್ ಫೀಲೇ ಕೊಡ್ತಾಯಿದೆ. ಹೊಸ ಕಾರೇ ಆ್ಯಕ್ಚುಲಿ. ಬರೀ 5,000, 10,000, 20,000 ಓಡಿರೋದೆಲ್ಲ ಏನು ಮ್ಯಾಟರೇ ಆಗೋಲ್ಲ. ಇಷ್ಟು ನೀಟ್ ಆ್ಯಂಡ್ ಕ್ಲೀನ್ ಕಾರ್ ಮ್ಯಾಕ್ಸಲ್ಲಿ ಅಷ್ಟೇ ನಮಗೆ ನೋಡೋಕ್ಕೆ ಸಿಗೋದು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಮತ್ತು 2 ಬ್ರೀಝಾ ಇದೆ. ಒಂದು 2015 ಮಾಡಲ್ ಅಂತ ಅಂದ್ಕೋತೀನಿ. ಐ ಥಿಂಕ್ ಇದು ಡೀಸೆಲ್ ವೇರಿಯಂಟು. 8,75,000 ಕೋಟ್ ಮಾಡ್ತಾಯಿದ್ದಾರೆ. ZDI ಪ್ಲಸ್ ಇದು, ಬರೀ ZDI ಇದು. ಬ್ರೀಝಾ, ಯಾರಾದರೂ ಬ್ರೀಝಾ ಹುಡುಕ್ತಾ ಇದ್ದರೆ, ಸಿಗ್ತಾ ಇಲ್ಲ ಅಂದರೆ ಬಂದು ನೋಡ್ಬೋದು. ಇವ್ರ ಕಾರ್ ಮ್ಯಾಕ್ಸಲ್ಲಿ ಒಳ್ಳೆ 2 ಬ್ರೀಝಾ ಇದೆ. ನೋಡ್ಬೋದು ನೀವು, 2 ಕೂಡ ಡೀಸೆಲ್ ವೇರಿಯಂಟೇ. ಒಂದು ಈ ಥರ ಡಿಫ್ರೆಂಟ್ ಕಲರ್ ಇದು, ಈ ಥರ ಡ್ಯುಯಲ್ ಕಲರಲ್ಲಿದೆ ನೋಡಿ. ವೈಟ್ ಆ್ಯಂಡ್ ಆರೆಂಜ್ ಎಲ್ಲ ಇದು. ಅದು ಚೆನ್ನಾಗಿರೋ ಅಂಥ ಕಲರು, ಯಾವ ಕಲರ್ ಅಂತ ಗೊತ್ತಾಗ್ತಾಯಿಲ್ಲ ನನಗೆ. ಮತ್ತು ಕೂಡ ಒಂದು 2012 XUV ಇದೆ. 7 ಸೀಟರ್ ವೆಹಿಕಲ್ಸ್ಗಂತೂ ಇವಾಗ ತುಂಬ ಡಿಮ್ಯಾಂಡ್ ಇದೆ. ನೋಡ್ಬೋದು, ಡೀಸೆಲ್ ವೇರಿಯಂಟು. ಮತ್ತು ಬ್ಯಾಂಗ್ಳೂರು ರಿಜಿಸ್ಟ್ರೇಷನ್ನು, ಸಿಂಗಲ್ ಓನರು, ನೀಟ್ ಆ್ಯಂಡ್ ಕ್ಲೀನ್ ಕಾರ್ ಅಂತಲೇ ಹೇಳ್ಬೋದು. 7 ಮೆಂಬರ್ಸ್ ಆರಾಮಾಗಿ ಹೋಗ್ಬೋದು. ಇಂಟೀರಿಯರ್ಸ್ ಅಂತೂ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನೋಡಿ. ವೆಲ್ ಮೇಂಟೈನ್ ಇಂಟೀರಿಯರ್ಸ್ ಅಂತಲೇ ಹೇಳ್ಬೋದು. ಕ್ಲೀನಾಗಿರೋ ಅಂಥ ಕಾರ್ಗಳು ಮಾತ್ರ ಕಾರ್ ಮ್ಯಾಕ್ಸಲ್ಲಿ ಒಂದೇ ಕಡೆ ಸಿಗೋದು ನಿಮಗೆ. ಬನ್ನಿ ವಿಸಿಟ್ ಮಾಡಿ. ಸಿದ್ದಪ್ಪ ಸ್ಕ್ವೇರಲ್ಲಿರೋದು ಕಾರ್ ಮ್ಯಾಕ್ಸು. ಮತ್ತು ಬೊಲೆರೋ ನೋಡ್ತಾ ಇರೋರಿಗೆ ತುಂಬಾ ಡಿಮ್ಯಾಂಡಿಂಗ್ ವೆಹಿಕಲ್ಲು. ಮಡಿಕೇರಿ ಸೈಡವರಂತೂ ತುಂಬ ಇಷ್ಟಪಡ್ತಾರೆ ಬೊಲೆರೋನ. ನೋಡ್ಬೋದು, ಬೊಲೆರೋ ಇದೆ ನಿಮಗೆ. 2020 ಮಾಡಲು, 10,25,000 ಡೀಸೆಲ್ಲು. ಬರೀ 40,000 ಓಡಿದೆ, ಬರೀ 40,000. ಇಷ್ಟು ಕಮ್ಮಿ ಓಡಿರೋಂಥ ಕಾರ್ಗಳು ನಿಮಗೆ ಕಾರ್ ಮ್ಯಾಕ್ಸಲ್ಲೇ ಸಿಗೋದು. ಬನ್ನಿ ನೋಡಿ, ಫ್ರೀ ಆಫ್ ಕಾಸ್ಟ್ ಇರುತ್ತೆ. ವಿಸಿಟ್ ಮಾಡಿ. ನಿಮ್ಮ ವೆಹಿಕಲ್ ನೋಡೋಕ್ಕೆಲ್ಲ ಯಾವುದೇ ಚಾರ್ಜಸ್ ಇಲ್ಲಲ್ಲ, ಎಲ್ಲ ಸರ್ಟಿಫೈಡ್ ಆಗಿರೋ ಅಂಥ ಕಾರ್ಸು. ನೀವು ಒಂದು ಸತಿ ಬಂದು ನಿಮ್ಗೇನಾದರೂ ತೊಗೊಬೇಕು ಅಂತ ಇದ್ದರೆ, ನಮ್ಮ VSK ಕಾರ್ಸ್ ಚಾನಲ್ ಕಡೆಯಿಂದ ಬಂದಿದ್ದೀವಿ ಅಂತ ಹೇಳಿದ್ರೆ ಅವ್ರು ನಿಮಗೆ ಏನು ಬೇಕು ಡೀಟೇಲ್ಸು ಎಲ್ಲನೂ ಕೊಟ್ಟು ಅಪ್ಡೇಟ್ ಮಾಡಿಕೊಡ್ತಾರೆ. ಮಾತ್ರ ವೆಹಿಕಲ್ಸ್ನ ಮಿಸ್ ಮಾಡ್ಕೋಬೇಡಿ. ಬನ್ನಿ ವಿಸಿಟ್ ಮಾಡಿ. ಕಾರ್ ಮ್ಯಾಕ್ಸ್ನ ಮಿಸ್ ಮಾಡಬೇಡಿ. ನೋಡಿ, ಒಂದು ಕ್ರೆಟಾ ಕೂಡ ಇದೆ. ಕ್ರೆಟಾದು ಇಂಟೀರಿಯರ್ಸ್ ತೋರಿಸ್ತಾ ಇದ್ದೀನಿ ನಿಮಗೆ. ಎಲ್ಲ ನೀಟಾಗಿದೆ, ಒಳಗಡೆ ಆಚೆ ಎಕ್ಸ್ಟೀರಿಯರ್ಸು ಇಂಟೀರಿಯರ್ಸು. ಟೈರ್ ಕೂಡ ಹೊಸದಿದೆ. ನೋಡಿ ನೀವು, ನಿಮಗೆ ಇಷ್ಟ ಆಗುತ್ತೆ ಕ್ರೆಟಾ ಎಷ್ಟು ನೀಟಾಗಿದೆ ಅಂತ. ಬಾಡಿ ಲೈನ್ ಅಂತೂ ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣಿಸ್ತಾ ಇದೆ.
ಇನ್ನೊಂದು ಟ್ರೈಬರ್ ಕೂಡ ಇದೆ. ಈ ಗಾಡಿ ತುಂಬ ಕಮ್ಮಿ ಓಡಿದೆ. ಇದುವೇ ಅದು 5000 ಓಡಿತ್ತು. ಇದು ಸ್ವಲ್ಪ ಅದಕ್ಕಿಂತ ಒಂಚೂರು ಜಾಸ್ತಿ ಓಡಿದೆ. ಬಟ್ ಅದಕ್ಕಿಂತ ಇಂಟೀರಿಯರ್ಸ್ ಎಲ್ಲ ಇದು ಅಲ್ಟಿಮೇಟ್ ಆಗಿದೆ. ಇದು ಬರೀ 33,000 ಓಡಿರೋದು. ಅದು 5000 ಓಡಿತ್ತು. 2 ಟ್ರೈಬರ್ ಇದೆ. ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು ನೀವು. ನೋಡಿ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ವೆಹಿಕಲ್ಲು. ಅಂದರೆ 7 ಸೀಟರ್ ವೆಹಿಕಲ್ಲೇ ಇದು. ಬಟ್ ಅಂಥ ಕಂಫರ್ಟ್ ಇರೋಲ್ಲ 7 ಸೀಟರ್ಗೆ. 5 ಸೀಟರ್ ಅಂತೂ ಈಸಿಯಾಗಿ ಯೂಸ್ ಮಾಡ್ಬೋದು. 7 ಸೀಟರು ಸ್ವಲ್ಪ ರಿಸ್ಕಿ. ಮಕ್ಕಳಿದ್ರೆ ಅವ್ರನ್ನ ಹಿಂದ್ಗಡೆ ಆರಾಮಾಗಿ ಕೂರಿಸ್ಬೋದು. ನೋಡಿ ಎಷ್ಟು ನೀಟಾಗಿದೆ ಅಂತ. ಒಂದು ಕೂಡ ಸ್ಕ್ರ್ಯಾಚ್ ಇಲ್ಲ, ಒಂದು ಕೂಡ ಮಾರ್ಕ್ ಇಲ್ಲ. ಮತ್ತು ಹೋಂಡೈ i10 ಆಸ್ಟಾ ಇದೆ 2014. ನೋಡ್ಬೋದು ನೀವು, ನೀಟ್ ಆ್ಯಂಡ್ ಕ್ಲೀನಾಗಿದೆ. ಒಳ್ಳೆ ಕಾರ್ ಅಂತಲೇ ಹೇಳ್ಬೋದು. 20-25 ಕಿಲೋಮೀಟರ್ಸ್ ಡೀಸೆಲಲ್ಲಿ ಮೈಲೇಜ್ ಬರುತ್ತೆ. ಮ್ಯಾಗ್ವೀಲ್ ಕೂಡ ಇದೆ. ಟಾಪ್ ಆ್ಯಂಡ್ ವೇರಿಯಂಟ್ ಇದು. ನೋಡ್ಬೋದು ನೀವು, ಚೆಕ್ ಮಾಡ್ಕೋಬೋದು. ನಿಮಗೆ ಆಟೋಮೆಟಿಕ್ ಆಗಿರೋದ್ರಿಂದ ನಿಮಗೆ ಸಿಟಿಲಿ ಓಡ್ಸೋಕ್ಕೆ ಇದು ದಿ ಬೆಸ್ಟ್ ಕಾರ್ ಅಂತ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಮತ್ತು ನೋಡ್ಬೋದು ನೀವು ಇಂಟೀರಿಯರ್ಸ್ ಕೂಡ ಎಷ್ಟು ನೀಟಾಗಿದೆ ಅಂತ. ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಹಂಗಾಗಿ ನೀಟಾಗಿದೆ. ಸ್ವಲ್ಪ ಏನಾದರೂ ರಫ್ಯೂಸ್ ಆಗಿದ್ದರೆ ವೆಹಿಕಲ್ಲು ಇಷ್ಟು ನೀಟಾಗಿ ಸಿಗೋಲ್ಲ ನಿಮಗೆ. ಮತ್ತು ಇನ್ನೊಂದು ಮಾರುತಿ ಸ್ವಿಫ್ಟ್ XL6 ಕೂಡ ಇದೆ. ಬರೀ 25,000 ಕಿಲೋಮೀಟ್ರ್ ಓಡಿರೋಂಥದ್ದು. ಪೆಟ್ರೋಲು ಬರೀ 11 lakhs ಕೋಟ್ ಮಾಡ್ತಾಯಿದ್ದಾರೆ. ಹೊಸದು 14 lakhs ತನಕ ಇದೆ. ನೀವು ನೋಡ್ಬೋದು. ಒಂಚೂರು ಇದು ಹೊಸ ಕಾರು ಸೆಕೆಂಡ್ಸು ಯೂಸ್ಡ್ ಅಂತ ಅನ್ಸೋದೇ ಇಲ್ಲ, ಅಷ್ಟು ನೀಟಾಗಿದೆ. ಯಾರೇ ನೋಡಿದ್ರು ಇದು ಹೊಸ ಕಾರು ತಗೊಂಡಿದ್ದಾರೆ ಅಂತಲೇ ಹೇಳೋದು. ಹೈಬ್ರಿಡ್ ವೇರಿಯಂಟ್ ಇದು. ನೋಡ್ಬೋದು ನೀವು, ಬ್ಯಾಂಗ್ಳೂರು ರಿಜಿಸ್ಟ್ರೇಷನ್ನು. ಎಷ್ಟು ಸೈಡಿಂದಂತೂ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ಇಂಟೀರಿಯರ್ಸ್ ಕೂಡ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ. ಬಟನ್ ಸ್ಟಾರ್ಟು ಇದು ಟಾಪ್ ಆ್ಯಂಡ್ ವೇರಿಯಂಟು. ನೋಡ್ಬೋದು ಯಾವ ಥರ ಎಷ್ಟು ಲಕ್ಸುರಿಯಾಗಿ ಒಂದು ಇನೋವಾ ಫೀಲೇ ಕೊಡುತ್ತೆ XL6 ಅಂತಲೇ ನಾವು ಹೇಳ್ಬೋದು. ಇಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಒಂದು ಕೂಡ ಸ್ಕ್ರ್ಯಾಚಸ್ ಇಲ್ಲ, ಒಂದು ಕೂಡ ಡೆಂಟ್ಸ್ ಇಲ್ಲ. ಹೊಸ ಕಾರು ಮನೆಗೆ ತೊಗೊಂಡೋದ್ರೆ ಖುಷಿ ಪಡಬೇಕು, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಕೂಡ ನೆಕ್ಸಾನ್ ಒಂದಿದೆ ಡೀಸೆಲ್ ವೇರಿಯಂಟು. ಇದು ಮಿಲ್ಟ್ರಿ ಗ್ರೀನಲ್ಲಿದೆ ನೋಡಿ. ಯಾವ ಕಲರಲ್ಲಿ ನಮ್ಮ ಇಂಡಿಯನ್ ಮಿಲ್ಟ್ರಿ ಆರ್ಮಿ ಕಲರಲ್ಲಿರೋ ಅಂಥ ಒಂದು ನೆಕ್ಸಾನ್ ಕಾರ್ ಇದು. ಅನ್ಟಚ್ ಪೀಸ್ ಅಂತಲೇ ಹೇಳ್ಬೋದು. ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿದೆ. ಎಲ್ಲ ವೇರಿಯಂಟ್ಸ್ ಎಲ್ಲ ಟಾಪ್ ಆ್ಯಂಡ್ ವೇರಿಯಂಟ್ಸೇ. ನಾನು ಮೋಸ್ಟ್ ಆಫ್ ದ ಕಾರ್ಸ್ ನೋಡಿದ್ದೆಲ್ಲ ಟಾಪ್ ಆ್ಯಂಡ್ ವೇರಿಯಂಟ್ಸೇ ಇರೋ ಅಂಥ ಕಾರ್ಗಳು. ನೀವು ಬನ್ನಿ ನೋಡಿ, ನಿಮ್ಗೆ ಇಷ್ಟ ಆದರೆ ಬುಕ್ ಮಾಡಿ. ಇಲ್ಲ ಅಂದರೆ ಕಾಲ್ ಮಾಡಿ ನೀವು ವಿಡಿಯೋದಲ್ಲಿ ನೋಡಿರೋಂಥ ಕಾರ್ನ ಬುಕ್ ಮಾಡ್ಬೋದು. ಇನ್ನೊಂದು WRV ಇದೆ. ಇದು ಕೂಡ ಒಳ್ಳೆ ಪ್ರೈಸಲ್ಲೇ ಇದೆ. ನೋಡ್ಬೋದು ನೀವು. 8,50,000 ಡೀಸೆಲ್ಲು, ಬರೀ 49,000. 2018 44,000. 2018 ಮಾಡಲ್ ಇದು. ಯಾವ ಥರ ಲುಕ್ ಆಗಿದೆ ಅಂತಂದರೆ ನಾನು ನಿಮಗೆ ವೀಡಿಯೋದಲ್ಲೇ ತೋರಿಸ್ದೆ. ಎಷ್ಟು ಒಂದು ಇನೋವಾ ಅಂತ ಕಾರ್, ದೊಡ್ಡ ಕಾರ್ ಥರನೇ ಕಾಣಿಸ್ತಾ ಇದೆ. ಅಷ್ಟು ನೀಟಾಗಿದೆ. WRV ಡೀಸೆಲ್ ವೆಹಿಕಲ್ ಇದು. ಬರೀ 44,000 ಓಡಿದೆ. ಬನ್ನಿ ನೋಡಿ, ನಿಮಗೆ ಇಷ್ಟ ಆದರೆ ಬುಕ್ ಮಾಡ್ಕೋಬೋದು. ಆನ್ಲೈನಲ್ಲಿ ಕೂಡ ನೀವು ಕಾಲ್ ಮಾಡಿ ಕೂಡ ಬುಕ್ ಮಾಡ್ಬೋದು. ಸನ್ ರೂಫ್ ಕೂಡ ಇದೆ ಈ ವೆಹಿಕಲ್ಗೆ. ನೋಡ್ಬೋದು ಎಷ್ಟು ನೀಟಾಗಿದೆ ನೋಡಿ ಇಂಟೀರಿಯರ್ಸು. ನಿಮಗೆ ಖುಷಿಯಾಗುತ್ತೆ. ಈ ಥರ ವೆಹಿಕಲ್ಸ್ ಅಂತೂ ಕಾರ್ ಮ್ಯಾಕ್ಸಲ್ಲಿ ಒಳ್ಳೆಯ ಕಲೆಕ್ಷನ್ಸ್ ಇದೆ. ನೆಕ್ಸ್ಟ್ ಇವಾಗ ಬರ್ತೀನಿ, ನಿಮ್ಗೆ ಹೇಳಿರಂಗೆ ನಾನು ಕಿಯಾ ಕೂಡ ತೋರಿಸ್ಕೊಡ್ತೀನಿ. ಈ ವಿಡಿಯೋದಲ್ಲೇ 2 ಕಿಯಾ ಇದೆ, ನೋಡ್ಬೋದು ನೀವು. ಮತ್ತು ಇದು ಆಡಿ Q3 ವೇರಿಯಂಟು 2016 ಸಿಂಗಲ್ ಓನರು. 95,000 ಓಡಿದೆ. 21,50,000 ಕೋಟ್ ಮಾಡ್ತಾಯಿದ್ದಾರೆ ನೋಡಿ. ವೆಹಿಕಲ್ಲು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದೆ. ಆಡಿ Q3 ಯಾರಿಗೆ ತಾನೇ ಇಷ್ಟ ಆಗಲ್ಲ. ಬ್ಯಾಂಗ್ಳೂರ್ದು ರಿಜಿಸ್ಟ್ರೇಷನು. ನೋಡ್ಬೋದು ನೀವು. ಇಂಟೀರಿಯರ್ಸ್ ಕೂಡ ಈ ವಿಡಿಯೋದಲ್ಲಿ ನೋಡ್ಬೋದು. ನೀಟ್ ಆ್ಯಂಡ್ ಕ್ಲೀನಾಗಿದೆ. ಮತ್ತು ಬನ್ನಿ ಟಾಟಾ ಹ್ಯಾರಿಯರ್ ತೋರಿಸ್ತೀನಿ. ಒಂದು 2020 ಮಾಡಲು 16,50,000 ಕೋಟ್ ಮಾಡ್ತಾಯಿದ್ದಾರೆ. ಸಿಂಗಲ್ ಓನರು, ಬುಲ್ ಅಂತಲೇ ಹೇಳ್ಬೋದು. ಫಾರ್ಚುನರ್ ಅಫೋರ್ಡ್ ಮಾಡಬೇಕು ಅಂತ ಇರೋರು ಈ ಕಾರ್ನ ತಗೋಬೋದು. ಸೇಮ್ ಫಾರ್ಚುನರ್ ಥರನೇ ಇದೆ ನೋಡೋಕ್ಕೆ. ಬಟ್ ಆದರೆ 5 ಸೀಟರ್ ಅಷ್ಟೇ. ಫಾರ್ಚುನರ್ 7 ಸೀಟರ್ ಅಥವಾ 8 ಸೀಟರ್ ಆಗುತ್ತೆ. ಇದು ಹ್ಯಾರಿಯರ್ ಸೇಮ್ ಫಾರ್ಚುನರ್ ಲುಕ್ ಆ್ಯಂಡ್ ಫೀಲೇ ಕೊಡುತ್ತೆ. ಈಗ ನಮ್ಮ ಟಾಟಾದವರಂತೂ ತುಂಬ ಇಂಪ್ರೂವ್ ಮಾಡಿ ಎಲ್ಲ ಕಸ್ಟಮೈಸೇಷನ್ಸ್ ಮಾಡಿ ಒಳ್ಳೊಳ್ಳೆ ವೆಹಿಕಲ್ಸ್ನ ಬಿಡ್ತಾ ಇದ್ದಾರೆ. ಮೊದಲಾದರೆ ಅಷ್ಟು ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಇರಲಿಲ್ಲ. ಈಗಂತೂ ಎಲ್ಲ ಟಾಟಾ ಕಾರ್ಸ್ಗೂ ತುಂಬ ಡಿಮ್ಯಾಂಡ್ ಇದೆ. ಬನ್ನಿ 2 ಕಿಯಾ ತೋರಿಸ್ಬಿಡ್ತೀನಿ. ಮತ್ತು ಒಂದು ತಾರ್ ಕೂಡ ಇದೆ ನಮ್ಮ ಹತ್ರ.
ಇದನ್ನು ಕ್ಲೀನಾಗಿ ತೋರಿಸ್ತೀನಿ ನಿಮಗೆ. ಒಂದು XUV ಇದೆ ನೋಡಿ, ಬ್ಲ್ಯಾಕ್ ಬುಲ್ ಅಂತಲೇ ಹೇಳ್ಬೋದು. ಇದು 2013 ಮಾಡಲ್ಲು, ಸೆಕೆಂಡ್ ಓನರು. 8,50,000 ಕೋಟ್ ಮಾಡ್ತಾಯಿದ್ದಾರೆ. ಒಳ್ಳೆ ಪ್ರೈಸಲ್ಲಿದೆ ಅಂತಲೇ ಹೇಳ್ಬೋದು. ಗಾಡಿ ಮಾತ್ರ ಸಖತ್ತಾಗಿದೆ ನೋಡಿ. ಎಷ್ಟು ನೀಟಾಗಿದೆ ಅಂದರೆ ಒಂದು ಸ್ಕ್ರ್ಯಾಚು, ಒಂದು ಡೆಂಟು ನೀವು ಹುಡುಕಿದ್ರೂ ಸಿಗಲ್ಲ. ಇದು ಲೇಟೆಸ್ಟ್ ಕಿಯಾ ನೋಡ್ಬೋದು ನೀವು. ಇದು ಅಷ್ಟೇ, ಅದು 1,500 ಕಿಲೋಮೀಟ್ರ್ ಓಡಿದೆ. ಇದು ಅಪ್ರಾಕ್ಸಿಮೇಟ್ ಇದು 5,000 ಕಿಲೋಮೀಟರ್ಸ್ ಓಡಿದೆ. ಆಟೋಮೆಟಿಕ್ಕು ಎರಡೂ. ಇದು 2022 ಮಾಡಲ್ಲು. ಎಷ್ಟು ಲೇಟೆಸ್ಟ್ ಇರಬೇಕಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಎಂಥ ಕ್ಲಾಸಿಕ್ ಕಾರು ಇಷ್ಟು ಕಮ್ಮಿ ಪ್ರೈಸ್ಗೆ. ಒಳಗಡೆ ನೋಡಿ, ಈ ಥರ ಕಾರು ಎಲ್ಲೂ ಸಿಗಲ್ಲ ನಿಮಗೆ. 5,000 ಓಡಿರೋಂಥ ಕಾರು. ಶೋರೂಮ್ಗೆ ಹೋಗಿ ಬುಕ್ ಮಾಡಬೇಕು ಅಂತ ಇರೋರು ಫಸ್ಟ್ ಕಾರ್ಮ್ಯಾಕ್ಸಿಗೆ ಬನ್ನಿ ನೋಡಿ. ಪೂಜೆ ಮಾಡಿಸಿ ಸೀಟ್ ಕವರ್ ಕೂಡ ತೆಗೆದಿಲ್ಲ, ಅಷ್ಟು ನೀಟಾಗಿದೆ. ಇದನ್ನು ಮಾತ್ರ ನೀವು ಮಿಸ್ ಮಾಡ್ಕೊಳ್ಳೇಬೇಡಿ. ನಾನಂತೂ ನಿಮಗೆ ಯಾರಾದರೂ ಶೋರೂಮ್ಗೆ ಹೋಗಿ ಹೊಸ ಕಾರ್ ತಗೊಳ್ಳೋರಿಗೆ 1,00,000 1,50,000 ಲಕ್ಷ ಕಮ್ಮಿ ಬಿಟ್ಕೊಡ್ತಾ ಇದ್ದಾರೆ. ಹಂಗಾಗಿ ಬೆಸ್ಟ್ ಆಫರ್ ಅಂತಲೇ ಹೇಳ್ಬೋದು. ಇನ್ನೊಂದು ಕೂಡ ಇದೆ, ಡೀಸೆಲ್ಲು. ಇದು 2020 ಬರೀ 1,400 ಕಿಲೋಮೀಟ್ರ್ ಓಡಿದೆ ರೀ. ಬರೀ 1,400, 21 ಲಕ್ಷ ಕೋಟ್ ಮಾಡ್ತಾಯಿದ್ದಾರೆ. ಎಷ್ಟು ಕಮ್ಮಿಗೆ ನಿಮಗೆ ವೆಹಿಕಲ್ ಸಿಗ್ತಾಯಿದೆ ನೋಡಿ. ಮಿಸ್ ಮಾಡ್ಕೋಬೇಡಿ. ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ರಿಲೇಟಿವ್ಸ್ಗೆ ಯಾರಾದರೂ ಕಾರ್ ತೊಗೊಬೇಕು ಅಂತ ಇದ್ದರೆ ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಅವ್ರಿಗೆ ಶೇರ್ ಮಾಡಿ. ಅವ್ರಿಗೆ ಇಷ್ಟ ಆಗುತ್ತೆ. ಹೊಸ ಕಾರು, ಇಷ್ಟು ಕಮ್ಮಿ ಓಡಿರೋ ಅಂಥ ಕಾರು ನಿಮಗೆ ಕಾರ್ಮ್ಯಾಕ್ಸಲ್ಲೇ ಸಿಗುತ್ತೆ. ಇವರು ಫುಲ್ಲಿ ಇನ್ಶ್ಯೂರ್ಡ್, ಎಲ್ಲ ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಕೊಡ್ತಾರೆ. ಯಾವುದೇ ಥರ ಮಿಸ್ಮ್ಯಾಚ್ ಆಗೋದು ಅಥವಾ ಇನ್ಯಾವುದೋ ಇದು ಮಾಡಲ್ಲ. ನೀವು ಎಲ್ಲ ಕಾರ್ಗೂ ಗ್ಯಾರಂಟಿ ಮತ್ತು ವಾರಂಟಿ ಕೊಟ್ಟು ಕಳಿಸ್ತಾರೆ ನಿಮಗೆ. ಬನ್ನಿ, ಫೈನಲಾಗಿ ನಾನು ನಿಮಗೊಂದು ತಾರ್ ತೋರಿಸ್ಬಿಡ್ತೀನಿ. ತುಂಬ ಕ್ರೇಜ್ ಇರೋಂಥ ವೆಹಿಕಲ್, ಮೈಸೂರು ಸಿಂಗಲ್ ಓನರ್ ಇದು. ನೋಡ್ಬೋದು ನೀವು, ತಾರು ಸುಮಾರು ಕಸ್ಟಮೈಸೇಷನ್ ಮಾಡಿದ್ದಾರೆ. ನೀವು ನೋಡ್ಬೋದು ಸೈಡು, ಎಕ್ಸ್ಟೀರಿಯರು, ಲೈಟ್ಸ್ ಎಲ್ಲ. ಇದು ಬಂದು 2021 ಮಾಡಲ್ಲು, ಆಟೋಮೆಟಿಕ್ಕು, 4x4 ಪೆಟ್ರೋಲು. ಬರೀ 50,000 ಓಡಿದೆ. 15,50,000 ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ. ಆನ್ ಟೇಬಲ್ ಇನ್ನೂ ನೆಗೋಷಿಯೇಟ್ ಆಗುತ್ತೆ. ನಾವು ಹೇಳಿರೋ ಅಂಥ ಪ್ರೈಸು ವೆಹಿಕಲಲ್ಲಿ ತುಂಬಾ ನೆಗೋಷಿಯೇಟ್ ಆಗುತ್ತೆ. ನೀವು ನಮ್ಮ VSK ಕಾರ್ಸ್ ಚಾನಲ್ ಕಡೆಯಿಂದ ಬಂದಿದ್ದೀವಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವರು ಕಮ್ಮಿ ಮಾಡಿಕೊಡ್ತಾರೆ. ಮತ್ತು ಯಾವುದೇ ಥರ ಎಕ್ಸ್ಟ್ರಾ ಅಮೌಂಟು ಚಾರ್ಜ್ ಮಾಡಲ್ಲ. ಇಲ್ಲಿ ಎಲ್ಲ ನಾರ್ಮಲ್ ಕಾಸ್ಟಲ್ಲೇ ಇರುತ್ತೆ. ಎಲ್ಲ ನಿಮಗೆ ನೀಟ್ ಆ್ಯಂಡ್ ಕ್ಲೀನ್ ಇರೋಂಥ ವೆಹಿಕಲ್ಸು ಕಾರ್ಮ್ಯಾಕ್ಸಲ್ಲಿ ಸಿಗುತ್ತೆ. ಹಂಗಾಗಿ ನೀವು ಬನ್ನಿ, ವಿಸಿಟ್ ಮಾಡಿ. ಸಿದ್ದಪ್ಪ ಸ್ಕ್ವೇರಲ್ಲಿದೆ. ಫೈನಲಾಗಿ ಇನ್ನೊಂದು ನಿಮ್ಗೊಂದು ಲಾಸ್ಟ್ ಕಾರ್ ತೋರಿಸ್ತಾ ಇದ್ದೀನಿ. ಜಟಾ 2014 ಮಾಡಲ್ ಇದು. 2014 ಮಾಡಲ್ಲೇ, ಸಿಂಗಲ್ ಓನರು. ಬರೀ 84,000 ಓಡಿದೆ. ಡೀಸೆಲ್ ವೇರಿಯಂಟು. ಒಳ್ಳೆ ಸೆಡಾನ್ ಕಾರ್ ಅಂತಲೇ ಹೇಳ್ಬೋದು. ಬನ್ನಿ, ಮಿಸ್ ಮಾಡ್ಕೊಬೇಡಿ. ನೋಡಿ, ಇನ್ನೂ ಕಾರ್ ಕಲೆಕ್ಷನ್ಸ್ ಇರುತ್ತೆ. ನಿಮ್ಗೆ ಇಷ್ಟ ಆಗಿದ್ದ ಕಾರ್ನ ಇಮಿಡಿಯೇಟ್ಲಿ ಕಾಲ್ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ. ಮತ್ತು ಫೈನಲಾಗಿ ನಿಮಗೆ ಜಟಾದು ಇಂಟೀರಿಯರ್ಸ್ ಕೂಡ ತೋರಿಸ್ತಾ ಇದ್ದೀನಿ. ಆಟೋಮೆಟಿಕ್ಕು ನೋಡಿ ಎಷ್ಟು ನೀಟಾಗಿದೆ. ಮಾತ್ರ ನೀವು ನೋಡಿದ್ರೆ ನಿಮಗೆ ಖುಷಿಯಾಗುತ್ತೆ. ನಮ್ಮ ವೀಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ.